ಕ್ಷೇತ್ರಾಧಿಷ್ಠಾತ್ರಿ ದೇವತಾ ಭಗವತಿ ಮಾತಾ ಆದಿಶಕ್ತಿ ಬನಶಂಕರಿಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯನ್ನು ಅಲಂಕರಿಸಿರುವ ಅವರಿವರೆನ್ನದ ನಿಜವನರದ ಎಲ್ಲ ಅನುಭಾವಿ ಶ್ರೀಗಳವರ ಶ್ರೀಚರಣಕ್ಕೆ ಶಿರವಾಗಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಸ್ತ ಮಹಾದೈವಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಎರಡನೇ ದಿವಸದ ಸಾಯಂಕಾಲದ ಪ್ರವಚನ ಇದು ಪರ್ಯಂತರವಾಗಿ ಎಲ್ಲ ಪೂಜ್ಯರು ಭಕ್ತಿ ಭಾಂಡಾರಿ ಬಸವಣ್ಣನವರ ಒಂದು ವಚನವನ್ನು ಆಧರಿಸಿ ನಮ್ಮೆಲ್ಲರಿಗೂ ಬಹಳ ಸುಂದರವಾಗಿ ಉಪದೇಶಾಮೃತವನ್ನು ಕರುಣಿಸಿದ್ದಾರೆ. ಅದಕ್ಕೆ ಈ ಶರೀರದ ಇರುವಾಗಲೇ ಇದು ಮನಸ್ಸಿಗೆ ಒಂದಿಷ್ಟು ಬುದ್ಧಿ ವಿವೇಕ ಹೇಳಬೇಕಾದ್ರೆ ಅದರಿಂದ ಒಂದು ಮಹಾತ್ಮರ ಕೃಪಾ ಬೇಕು, ಶರಣ ಸಂತರ ಸಹವಾಸ ಬೇಕು. ಅದು ಇತ್ತು ಅಂದ್ರೆ ಮನಸ್ಸು ಒಳಗೂ ಶುದ್ಧ ಆಗ್ತದೆ, ಹೊರಗೂ ಶುದ್ಧ ಆಗ್ತದೆ. ಸದ್ಗುಣಗಳು ಒಳಗೆ ಬಂದು ಅಂದ್ರೆ ಒಳಗೂ ಶುದ್ಧ ಆಗ್ತದೆ, ಹೊರಗೂ ಶುದ್ಧ ಆಗ್ತದೆ ಅಂತ ಅನ್ನೋ ಮಾತನ್ನು ಬಸವಣ್ಣವ್ರು ಹೇಳ್ಯಾರಿಲ್ರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೋಡಿ ಎಷ್ಟು ಚಂದ ಹೇಳಿದ್ರು. ಈಸ್ ಗುಣ ಇದ್ದರೆ ಸಾಕು, ನಿನ್ನ ಒಳಗಿನ ಮನಸ್ಸನ್ನು ಶುದ್ಧ ಅಂತ ತಿಳ್ಕೊ, ಹೊರಗಿಂದನು ಶುದ್ಧಿ ಆಗ್ಯದ ಅಂತ ತಿಳ್ಕೊ. ಕಳಬೇಡ, ಕಳ್ತನ ಮಾಡಬೇಡ, ಮತ್ತೆ ಕಳ್ತನ ಮಾಡಬೇಡ, ಟೈಮ್ ಭಾಳ ಆಗ್ಯದ ಇದಕ್ಕೆ. ಕಳಬೇಡ, ಕೊಲಬೇಡ, ಯಾರಿಗೂ ಕೊಲ್ಬೇಡ. ನಾವ್ಯಾರಿಗೆ ಕೊಲ್ತೇವ್ರಿ ಅಂತ ಅಂತೀರಿ. ಮನಸ್ಸಿಗೆ ಕೊಲ್ಲೋರು ಭಾಳ ಮಂದಿ ಅದಾರ. ಏನ್ರಿ ಬೈದರು, ನನ್ನ ಮನಸ್ಸು ಹಿಂಗಾಗ್ಯದ, ಸತ್ತಂಗಾಗ್ಯದ ನೋಡ್ರಿ ಅಂತ ಅಂತಾರಿಲ್ಲ. ಏನು ನೆನಪು ಹೋದ್ರೆ ಹೋಗಲ್ಲಕ್ಕೆ, ಇದು ಬೈದಿದ್ದು ನಾ ಸತ್ರು ನೆನಪು ಹೋಗಂಗಿಲ್ಲ ನೋಡ್ರಿ ಅನ್ನೋರು ಅದಾರ ಅಂತಾರಿಲ್ಲ. ಕೊಲ್ಲಬೇಡ, ಅದು ಕೊಂದಂಗನೆ. ಏನು ಕೊಲ್ಲೋದಂದ್ರೆ ಮನಸ್ಸಿಗೂ ಕೊಲ್ಲೋದೆ ಭಾಳ. ಕೊಲ್ಲಬೇಡ. ಅದಕ್ಕೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣನೇ ಕುಲಜನು. ಕೊಲ್ಲಬೇಡ, ಖುಷಿಯ ನುಡಿಯಲು ಬೇಡ, ಸುಳ್ಳು ಮಾತಾಡಬೇಡ. ಕೊಲ್ಲು ಬೇಡ, ಮನ್ಸಿಗೆ ಹತ್ತಂಗನೂ ಮಾಡಬೇಡ. ಭಾಳ ಮಂದಿ ಹಂಗೆ ಮಾಡ್ತಿರ್ತಾರೆ. ಮನ್ಸಿಗೆ ಹತ್ತಂಗನೂ ಮಾಡಬೇಡ, ಖುಷಿಯ ನುಡಿಯಬೇಡ, ಸುಳ್ಳು ಮಾತಾಡಬೇಡ, ಮುನಿಯಬೇಡ, ಸಿಟ್ಟಿಗೆ ಹೇಳಬೇಡ ಯಾರಿಗೆ. ನಾವು ಸಂಸಾರ ಅಂದರೆ ಸಿಟ್ಟಿದ್ದದ. ಮುನಿಯಬೇಡ, ತನ್ನ ಬಣ್ಣಿಸಬೇಡ. ಭಾಳ ಮಂದಿ ನಾ ಇಂಥವ್ರಿ ತಮ್ಮದೇ ಹೇಳ್ಕೋತಾರೆ. ಭಾಳ ಮಂದಿ ತಮ್ಮದೇ ವರ್ಣನೆ ಮಾಡ್ಕೋತಾರೆ. ನಿಂಬಲ್ಲಿ ಅದಾರಿಲ್ಲೋ ಯಾರಿಗೆ ಕೊನದ, ತಮ್ಮದೇ ವರ್ಣನೆ, ತಮ್ಮದೇ ಹೆಚ್ಚಿಗೆ ಹೇಳ್ಕೋತಾರೆ. ಹಗಲ ರಾತ್ರಿ ಕೂಡೆ ಇಬ್ಬರು ಗೆಳತಿಯರು ತವ್ರ ಮನೆಗೆ ಬಂದಿದ್ರತ್ತು. ಇಬ್ಬರು ಗೆಳತಿಯರು ಒಂದೇ ಊರವರು, ಪಂಚಮಿಗೆ ಏನೋ ಇಬ್ಬರು ತವ್ರ ಮನೆಗೆ ಬಂದಿರತ್ತ. ಊರು ಹೊರಗೆ ಬಾವಿ ನೀರು ತರಕ್ಕೆ ಹೋಗಿದ್ರಂತ. ಬಾವಿ ನೀರು ತೊಗೊಂಡು ಹೊಂಟಿದ್ರಂತ. ಒಬ್ಬಾಕಿ ತಂದೆಲ್ಲ ಹೇಳಕತ್ಲಂತ, ನನ್ನ ಮನೆಗೆ ಹಂಗೆ, ನನ್ನ ಮನೆಗೆ ಹಿಂಗೆ ಅಂತ ಹೇಳ್ಕೋತ ಇಲ್ಲಿ ತನ ಬಂದಳು. ಊರು ಅಕ್ಷಿ ತನೇ ಬಂದಳತ್ತ. ಅಲ್ಲಿ ಊರು ಅಕ್ಷಿ ತನಿ ಬಂದ ಕೂಡಲೇ ಇನ್ನೊಬ್ಬಾಕಿ ಹೊಯ್ಕೊಳಕ್ಕೆ ಚಾಲೂ ಮಾಡಿದ್ಲಂತಕಿ. ಯಾಕ ಅಂತ ಕೇಳಿದ್ರತ್ತ. ಯಾಕಂದ್ರೆ ಇಲ್ಲಿ ತನ ನಿಂದೆ ಹೇಳಿದೆ, ನಂದು ಯಾವಾಗ ಹೇಳಲಿ ಅಂತ ಅಳಕ್ಕೆ ಹತ್ಲಂತ. ಇದು ನೋಡ್ರಿ ಕತೆ, ಇದು ಕತೆ ಹೇಗದ. ಅದಕ್ಕೆ ಮಹಾತ್ಮರಂತದಾರ ನಮ್ಮ ಜೀವನದಾಗ ಭಾಳ ಬಂದರೂ ಸಹಿತ ಅದಕ್ಕೆ ಕೊಲ್ಲಬೇಡ, ಮನ್ಸಿಗೆ ಹತ್ತಂಗೆ ಮಾಡಬೇಡ. ಭಾಳ ಮಂದಿ ಪರೀಕ್ಷೆ ಮಾಡಕ್ಕೆ ಹೋಗ್ತಾರೆ, ಭಾಳ ಫಜಿತಿ ಆತಾರ. ಅತ್ತಿ ಮನೆಗೆ ಸೊಸಿ ಬಂದಿದ್ಲಂತ ಹೊಸದಾಗಿ. ಟೈಮ್ ಆಗ್ಯದ, ಒಂದು ಸ್ವಲ್ಪದ್ರಾಗೆ ಮುಗಿಸ್ತೀನಿ. ಅತ್ತಿ ಮನೆಗೆ ಸೊಸಿ ಬಂದಿದ್ಲಂತ, ಹೊಸದಾಗಿ ಬಂದಿದ್ಲಂತ. ಸೊಸಿದ ಪರೀಕ್ಷೆ ಮಾಡಕ್ಕತ್ಲ ಅತ್ತಿ. ಏನು ಪರೀಕ್ಷೆ ಅಂದ್ರೆ, ತಂಗಿ ಎಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿದ್ದೇವ, ಭಾಳ ಚಲೋ. ಹೊಸದಾಗಿ ಪ್ರೀತಿ ಇರ್ತದಲ್ಲ, ಭಾಳ ಚಲೋ. ನಾ ಮನ್ಸದ ಮೇಲೆ ಕುಂತ್ರೆ ನೀ ಎಲ್ಲಿ ಕುಂಡಿರ್ತೀಯವ ಅಂತ ಕೇಳಿದ್ಲಂತಕ್ಕೆ. ಅತ್ತಿ, ನಿಮ್ಮ ಮಂಚದ ಮೇಲೆ ಕುಂತ್ರೆ ನಾ ಕೆಳಗೆ ಕುಂಡಿರ್ತೀನಿ ರೀ ಅಂದ್ಲಾಕಿ. ಕೆಳಗೆ ಆವಾಗ ಅತ್ತಿ ಕೇಳಿದ್ರು, ನಾ ಕೆಳಗೆ ಕುಂತಂದ್ರೆ ನೀ ಎಲ್ಲಿ ಕುಂಡಿರ್ತಿ.
ಚಾಪಿ ಮೇಲೆ ಕುಂಡಿರ್ತೀನಿ, ನಾ ಚಾಪಿ ಮೇಲೆ ಕುಂತ್ರೆ ನೀ ಎಲ್ಲಿ ಕುಂಡಿರ್ತಿ ಸೊಸಿಗೆ, ನೀವು ಚಾಪಿ ಮೇಲೆ ಕುಂತ್ರೆ ನಾನು ನೆಲದ ಮೇಲೆ ಕುಂಡಿರ್ತೀನಿ ರೀ ಅತ್ತಿ ಅಂದ್ಲಾಕಿ. ನಾನು ನೆಲದ ಮೇಲೆ ಕುಂತ್ರೆ ನೀ ಎಲ್ಲಿ ಕುಂಡಿರ್ತಿ ಅಂದ್ಲಾಕಿ. 1 ಫೀಟ್ ನೆಲ ತೆಗೆದು ಕುಂಡಿರ್ತೀನಿ ರೀ ಅಂದ್ಲತ್ತ. ಭಾಳ ಪರೀಕ್ಷೆ ಮಾಡೋಕ್ಕೆ ಹೋಗ್ಬಾರ್ದು ರೀ, ನೋಡಿ ನೋಡಲ್ನಾಗ ಇರಬೇಕು ಅಂದ್ರೆ ಸಂಸಾರ ಸುದ್ದ. ನೀವು ಸಣ್ಣ ಸಣ್ಣ ಮಾತಿಗೆಲ್ಲ ದೋಷ ಹುಡ್ಕಾಕತ್ತೀರ, ದೋಷದಿಂದನೇ ಕೂಡಿದ ಸಂಸಾರ ಅದ. ಭಾಳ ಪರೀಕ್ಷೆ ಮಾಡಬೇಕು, ನೋಡಲ್ದಾಗ ನಡಿಯಪ್ಪ ಇದು ಹಿಂಗೆ ಇರ್ತದ, ನಾವು ಆಯ್ತು ಬಿಡು ಅಂತ ಅನ್ಬೇಕು ಅಷ್ಟೇ. ನೀವೆಲ್ಲಿ ಕೊಂಡಿರ್ತೀರಿ, ನಾನೇ 1 ಫೀಟ್ ಕೆಳಗೆ ಕೂತ್ತಂದ್ರೆ ನೀ ಎಲ್ಲಿ ಕೊಂಡಿರ್ತಿ ಅಂದಳು. ಆಕೆಗೆ ಬಂದು ಸಿಟ್ಟು, ಆಕೆ ಅಂದ್ಲು ಮ್ಯಾಲೆ ಮಣ್ಣು ಮುಚ್ಚಿ ಮ್ಯಾಲೆ ಕುಂಡಿರ್ತೀನಿ ರೀ ಅಂದ್ಬಿಟ್ಲು ಆಕೆ. ಮತ್ತೇನ ಭಾಳ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ಸಂಸಾರದಾಗ, ಅಟ್ಟಕಟ್ಟೆ ಇರೋದು. ಅದಕ್ಕೆ ಭಾಳ ಇದು ಮಾಡಬಾರ್ದು, ತಂದೆ ಬಡ್ಡಿ ಹೇಳ್ಕೋಬಾರ್ದು, ತಾನೇ ದೊಡ್ಡದಂತ ಎಂದು ಅನ್ನಬಾರ್ದು. ಅದ್ರಾಗ ತನ್ನ ಬಣ್ಣಿಸಬೇಡ, ಇದ್ರ ಹಳಿಯಲು ಬೇಡ, ಯಾರಿಗೂ ನಿಂದ ಮಾಡಕ್ಕೆ ಹೋಗ್ಬೇಡ, ಹಳಿಯಲು ಕಡಿಮೆ ಮಾಡಿ ಮಾತಾಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಸವಣ್ಣನ ಮಾತು. ನೀನು ಒಳಗಿನ ಶುದ್ಧ ಮಾಡೋಕ್ಕೆ ಎಲ್ಲಿ ಹೋಗ್ಬೇಡ. ಈಸ್ ಗುಣ ಇದ್ದು ನೀನು ಹಂತ್ಯಾಕ ನೀನು ಅಂತಕ್ಕಣ ಶುದ್ಧ ಆಗ್ಯದಂತ ತಿಳ್ಕೊ, ನಿಂದು ಹೊರಗಿಂದು ಶುದ್ಧ ಆಗ್ಯದಂತ ತಿಳ್ಕೊ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನ ಒಲಿಸುವ ಪರಿ. ಪರಮಾತ್ಮನಿಗೆ ಒಲಿಸ್ಬೇಕಾದ್ರೆ ಇವು 7 ಸಪ್ತ ಸೂತ್ರ ಅಂತಾರೆ. ಇವು 7 ಗುಣಗಳು ನಮ್ಮ ಹಂತ್ಯಕ್ಕೆ ಬಂದು ಅಂದ್ರೆ ನಾವು ಒಳಗಿನ ದೇವ್ರನ್ನ ಒಲಿಸೋದೇನು ದೊಡ್ಡ ಮಾತಿಲ್ಲ. ದೇವರೇ ನಿಮಗೆ ಬೆನ್ನತ್ತಿ ಬರ್ತಾನೆ ಅನ್ನೋ ಮಾತನ್ನು ಹೇಳ್ತಾರೆ. ನಮ್ಮ ಅಂತಕ್ಕಣ ಶುದ್ಧಿ ಆಯ್ತಂದ್ರೆ ನಾವು ದೇವ್ರಿಗೆ ಹುಡ್ಕೋದು ಜೋರತ್ತಿಲ್ಲ, ದೇವರೇ ನಮಗೆ ಬೆನ್ನತ್ತಿ ಬರ್ತಾನೆ. ಕಬೀರ ಜಬ್ ಮನ ನಿರ್ಮಲ ಭಯ ಜೈಸೆ ಗಂಗಾ ನೀರು ಪೀಛೆ ಪೀಛೆ ಹರಿ ಫಿರೆ ಕಹತ ಕಬೀರ ಅನ್ನೋ ಮಾತು ಹೇಳ್ತಾನವ. ಗಂಗಾ ಜಲದಂಗೆ ಯಾವಾಗ ಮನಸ್ಸು ಪರಿಶುದ್ಧ ಆಯ್ತೋ ಪೀಛೆ ಪೀಛೆ ಹರಿ ಫಿರೆ, ಪರಮಾತ್ಮನೇ ನಿನಗೆ ಬೆನ್ನತ್ತಿ ತಿರುಗ್ತಾನಂತ. ನೀ ದೇವರಿಗೆ ಬೆನ್ನತ್ತಿ ಜೋರತ್ತಿಲ್ಲ. ಹಂಗೆ ಒಳ್ಳೆಯ ನಡೆ ನುಡಿ ಆಚಾರ ವಿಚಾರಗಳು ನಮ್ಮೊಳಗೆ ಇದ್ದು ಅಂದ್ರೆ ಪರಮಾತ್ಮನೇ ನಮಗೆ ಬೆನ್ನತ್ತಾನ. ಭಗವದ್ ಪ್ರೇಮ ಒಂದಿತ್ತು ಅಂದ್ರೆ ಇವೆಲ್ಲನೂ ಇರ್ತಾವ. ಇವೆಲ್ಲದರ ಹಿಂದೆ ಪರಮಾತ್ಮನೂ ಇರ್ತಾನ ಅಂತನೋ ಮಾತನ್ನು ಮಹಾತ್ಮರು ಹೇಳ್ತಾರೆ. ಆ ದಿಶೆ ಒಳಗೆ ಗೋಗಿ ಗ್ರಾಮದೊಳಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ತಮ್ಮ ಅನುಭವವನ್ನು ಎಲ್ಲರ ಎದುರಿಗೆ ಬಿಚ್ಚಿಟ್ಟಿದ್ದಾರೆ. ಬಸವಣ್ಣವ್ರ ಮಾತುಗಳನ್ನು ಭಾಳ ಚಂದ ಕೇಳಬೇಕೆಲ್ಲ. ಮಹಾತ್ಮರ ಮಾತುಗಳು ಭಾಳ ಚಂದ ಇರ್ತಾವೆ. ಒಂದೀಟ ಅನುಕರಣೆ ಮಾಡ್ಲಕ್ಕೂ ಇರ್ತಾವೆ. ಹೇಳ್ತಾರೆ ನಮಗೆ ಮಾಡ್ರಿ ಹಿಂಗಂತ. ಅದು ಹಂಗೆ ಸ್ವಲ್ಪರ ಮಾಡ್ಕೋತ ಹೋಗ್ಬೇಕು. ಭಾಳ ಪ್ರತಿಬಂಧಕ್ಕೆ ಇರ್ತಾವೆ. ಇದ್ರೇನು ಬಿಡಕ್ಕೆ ಬರ್ತದ? ಸಂಸಾರ ಬಿಟ್ಟು ಓಡಿ ಹೋಗಕ್ಕೆ ಬರ್ತದ? ಮಗ ಬೈತಾನ, ಗಂಡ ಹೊಡಿತಾನ, ಹೆಂಡ್ತಿ ಬೈತಾಳೆ, ಆಗ್ತಾವ. ಹಾಗೆ ಅವು ಇರವೇ. ಮನುಷ್ಯನ ಸ್ಥಿತಿಗಳೇ ಬೇರೆ ಅದಾವ, ಪ್ರಾರಬ್ಧ ಭೋಗಗಳೇ ಬೇರೆ ಅದಾವ. ಪ್ರಾರಬ್ಧಕ್ಕೆ ಭೋಗಕ್ಕಾಗಿಯೇ ಎಲ್ಲ ಒಂದು ಜಗದಾಗ ಕೂಡಿರ್ತೇವೆ ನಾವು. ಅವೆಲ್ಲ ಬರಂಗಿಲ್ಲ ಅಂತ ಅನ್ಬೇಡ್ರಿ. ಬಂದು ಗಿಡದ ಮೇಲೆ ನಾನಾ ಪಕ್ಷಿಗಳು ಹೆಂಗೆ ಕುಂಡಿರ್ತಾವ, ಹಂಗೆ ಒಂದು ಮನೆಯಾಗ ಪ್ರಾರಬ್ಧಕ್ಕನುಸರಿಸಿ ಭೋಗಕ್ಕನುಸರಿಸಿ ಅತ್ತಿ ಸೊಸಿ ಮಗ ಮಗಳು ದನ ಕರು ಎಲ್ಲ ಪ್ರಾರಬ್ಧಕ್ಕನುಸರಿಸಿನೇ ಕೂಡ್ತಾರೆ ಎಲ್ಲರೂ. ಹೇಳಿದ್ರು ಪತಿಪತ್ನಿ ಸುತಾಲಯ ಋಣಾನುಬಂಧ ರೂಪೇಣ ಪತಿಪತ್ನಿ ಸುತಾಲಯ ಋಣಂ ಕ್ಷಯಂ ಯಾತಿ ತತ್ರ ಕಾ ಪರಿದೇವನ ಅಂತ ಒಂದು ಕಡೆ ಮಾತು ಬರ್ತದೆ. ಇದು ಋಣಕ್ಕಾಗಿ ಎಲ್ಲರೂ ಒಂದು ಜಗದಾಗ ಕೂಡಿರ್ತೇವೆ. ಋಣ ಮುಗಿತಂದ್ರೆ ಯಾರೂ ಒಂದು ಕ್ಷಣ ನಿಂದ್ರಂಗಿಲ್ಲ. ಆದರೆ ಒಂದು ಜಗದಾಗ ಕೂಡಿದಾಗ ಎಲ್ಲರೂ ಇಂಥ ಪ್ರಸಂಗ ಬಂದಾಗ ಸಮಾಧಾನ ಆಗಿ ಶಾಂತಾಗಿ ನಮ್ಮ ಅಧ್ಯಾತ್ಮ ಸಾಧನೆ ಒಳಗೆ ಮಾಡ್ಕೋತ ಹೋಗಬೇಕು. ಹೊರಗಿಂದ ಮಾಡೋಕ್ಕೆ ಹೋದ್ರೆ ಭಾಳ ಹೈರಾಣ ಬೀಳ್ತದೆ. ಪ್ರತಿಬಂಧಕಗಳು ಬರ್ತಾವಂತ ಬಿಡಾಕೂ ಬರಂಗಿಲ್ಲ. ನಮ್ಮ ಜನ್ಮನೇ ಅದಕ್ಕೆ ಬಂದಿದ್ದದ. ಮನುಷ್ಯ ಜನ್ಮ ಭಗವದ್ ಪ್ರೇಮಕ್ಕಾಗಿ, ಪರಮಾತ್ಮನ ಕೃಪಕ್ಕಾಗಿ, ಪರಮಾತ್ಮನ ದರ್ಶನಕ್ಕಾಗಿ, ಜನ್ಮ ಕಲ್ಯಾಣ ಮಾಡ್ಕೊಳ್ಳೋಕ್ಕಾಗಿ ಲಾಸ್ಟ್ ಮಾತು ಬಂದಿರತಕ್ಕಂಥದ್ದು. ಅದಕ್ಕಾಗಿಯೇ ಪ್ರಯತ್ನ ಮಾಡಬೇಕು. ಆದರೆ ಅದು ಬಂದಿಲ್ಲ ಅಂದ್ರೆ ಒಂದಿಷ್ಟು ಭಗವದ್ ಪ್ರೇಮದಾಗಾರ ಇರಬೇಕು. ಅದೂ ಬಂದಿಲ್ಲ ಅಂದ್ರೆ ಒಂದಿಷ್ಟು ಧ್ಯಾನ ಚಿಂತನದಾಗ ಇರಬೇಕು. ಅದೂ ಬಂದಿಲ್ಲ ಅಂದ್ರೆ ಮಹಾತ್ಮರ ಸಂಘದಾಗಾರ ಇರಬೇಕು. ಅದೂ ಬಂದಿಲ್ಲ ಅಂದ್ರೆ ಮಹಾತ್ಮರ ಮಾತುಗಳರ ಒಳಗೆ ಇಟ್ಕೋಬೇಕಷ್ಟೇ. ಇವೆಲ್ಲ ದಾರಿಗಳದಾವೆ. ನಮ್ಗದು ಅನುಕೂಲ ಆಗಿಲ್ಲ ಅಂದ್ರೆ ಇಷ್ಟರ ಮಾಡೋಕ್ಕೆ ಬರ್ತದೆ. ಅದು ಅನುಕೂಲ ಇಲ್ಲ ಇದರ ಮಾಡೋಕ್ಕೆ ಬರ್ತದೆ. ಅದು ಅನುಕೂಲ ಇಲ್ಲ ಇಷ್ಟರ ಮಾಡೋಕ್ಕೆ ಬರ್ತದೆ. ಒಟ್ಟು ಪ್ರತಿಕೂಲ ಪರಿಸ್ಥಿತಿಗಳು ಇರ್ತಾವೆ. ಅದ್ರಾಗ ಅನುಕೂಲ ಮಾಡಿಕೊಂಡು ನಮ್ಮ ಸಾಧನದೊಳಗೆ ತೊಡಗಿ ನಮ್ಮ ಜನ್ಮ ಕಲ್ಯಾಣ ಮಾಡ್ಕೋಬೇಕು ಅಂತ ಸದ್ಬುದ್ಧಿ ಪರಮಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು, ತಾಯಿ ಭಗವತಿ ಬನಶಂಕರಿ ದೇವಿ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ 2 ಮಾತು ಸದ್ಗುರು ಚರಣಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ಕೊಂಡು